ಗೃಹಲಕ್ಷ್ಮಿ ಬಗ್ಗೆ ಒಂದು ಸೂಪರ್ ಆಗಿರೋ ಹೊಸ ಅಪ್ಡೇಟ್ ಬಂದಿದೆ. ಸ್ವಲ್ಪ ರಿಲೀಫ್ ಅಂತ ಅನ್ಬೋದು. 25ನೇ ಕಂತಿನ ಹಣ ಮಾತಾಡ್ತಾ ಮಾತಾಡ್ತಾ ಈಗ 26ನೇ ಕಂತಿನ ಹಣದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಒಂದು ರೀಸೆಂಟ್ ಆಗಿರುವಂತ ಅಪ್ಡೇಟ್ ಬಂದಿದೆ. ಇದ್ರ ಬಗ್ಗೆ ಹೇಳ್ತೀನಿ ನಿಮ್ಗೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಚಾನೆಲ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಕ್ ಹೋಗ್ಬೇಡಿ. ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ನಾವು 25ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳೋ ಅಷ್ಟೊತ್ತಿಗೆ ಈಗ ಬಹುಶೇಕಡ ಎಲ್ಲರಿಗೂ ಬಂದಿದೆ ಅಂತ ಅನ್ಕೊಂತಾ ಇದ್ದೀನಿ. ಈಗ ನಿಮ್ಗೆ ಗೊತ್ತಿರೋ ಹಾಗೆ 25ನೇ ಕಂತಿನ ಹಣದು 4ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ವರ್ಗಾವಣೆ ಆಗಕ್ಕೆ ಶುರುವಾಗಿದೆ. ಎವ್ರಿ ಟೈಮ್ ನಾನು ಹೇಳ್ತೀನಿ ನಿಮ್ಗೆ, ಗೃಹಲಕ್ಷ್ಮಿ ಹಣ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾರೆ. ಒಂದೇ ಸತಿಗೆ ಯಾರು ಹಣನ ಬಿಡುಗಡೆ ಮಾಡಲ್ಲ. ಹಂತ ಹಂತವಾಗಿ ಇದು 4 ಹಂತಗಳಲ್ಲಿ ಇದನ್ನ ಸ್ಪ್ಲಿಟ್ ಮಾಡ್ಕೊಂಡಿರ್ತಾರೆ. ಒಂದಷ್ಟು ಜಿಲ್ಲೆಗೆ ಒಂದು ಫಸ್ಟ್ ಪ್ರಯಾರಿಟಿ, ಆಮೇಲೆ ಒಂದಷ್ಟು ಜಿಲ್ಲೆಗಳಿಗೆ ಪ್ರಯಾರಿಟಿ, ಈ ರೀತಿ 4 ಹಂತಗಳಲ್ಲಿ ಮಾಡೋದ್ರಿಂದ ಈಗ ಕೊನೆಯ 4ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರೋದಕ್ಕೆ ಶುರುವಾಗಿರುತ್ತೆ. ಸೊ ಯಾರೆಲ್ಲ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ದೀರಾ ನಮ್ ಜಿಲ್ಲೆಗೆ ಬಂದಿಲ್ಲ, ನಮ್ಗಿನ್ನ ರಿಸೀವ್ ಆಗಿಲ್ಲ ಅಂತ ಹೇಳ್ಬಿಟ್ಟು, ನಿಮಗೆ ಹಣ ಜಮಾ ಆಗತ್ತೆ ಶೀಘ್ರದಲ್ಲಿ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಈ ವಾರದ ಒಳಗೆ, ಇಲ್ಲ ಅಂದ್ರೆ ಮುಂದಿನ ವಾರ ಒಂದು ಗುರುವಾರದ ಒಳಗೆ ನಿಮ್ಮ ಕಂತಿನ ಹಣಗಳು ಏನಿದೆ ಜಮಾ ಆಗತ್ತೆ. ಸೊ ಕ್ಲಿಯರ್ ಆಗಿ ಈಗ ನಾನು ಮೋಸ್ಟ್ ಆಫ್ ದ ಕಮೆಂಟ್ಸ್ ನ ನೋಡ್ಬೇಕಾದ್ರೆ ನಾನು ಪ್ರತಿಯೊಬ್ಬರದ್ದು ಕಮೆಂಟ್ ಗಳನ್ನ ನೋಡ್ತೀನಿ. ನಾನು ನೋಡಲ್ಲ ಅಂತ ಹೇಳಿ ಅನ್ಕೊಳಕ್ ಹೋಗ್ಬೇಡಿ. ಅಲ್ಲಿ ರೆಸ್ಪಾನ್ಸ್ ಮಾಡಕ್ಕಾಗಲ್ಲ. ಅದರ ಬದಲಾಗಿ ನಾನು ನಿಮ್ ಕಮೆಂಟ್ಸ್ ಗಳನ್ನ ಓದಿ ಅದಕ್ಕೆ ತಕ್ಕ ಆಗಿರುವಂತ ಉತ್ತರಗಳನ್ನ ನಾನು ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ ನಿಮಗೆ. ಸೊ ಬಂದಿದೆ, ಅಕೌಂಟ್ ಅಲ್ಲಿ ಅಮೌಂಟ್ ಬಂದಿದೆ, ಮೊನ್ನೆ ಈ ಜಿಲ್ಲೆಗೆ ಜಮಾ ಆಯ್ತು, ಮೊನ್ನೆ ಆ ಜಿಲ್ಲೆಗೆ ಜಮಾ ಆಯ್ತು ಅಂತ ಹೇಳ್ಬಿಟ್ಟು ನೀವುಗಳೇ ಸ್ವತಃ ಕಮೆಂಟ್ ಗಳನ್ನ ಹಾಕ್ತಾ ಇದ್ದೀರಾ. ಸೊ ಹಾಗಾಗಿ ಅಮೌಂಟ್ ಬರುತ್ತೆ. ಇನ್ನ ಲಾಸ್ಟ್ ಕಂತಿನ ಹಣ ಬಿಡುಗಡೆ ಆಗಿದೆ, ಸರಿನಾ? ಸೊ ಹಾಗಾದ್ರೆ ಇಷ್ಟೆಲ್ಲ ಅಮೌಂಟ್ ನ ಕೊಡ್ತಾ ಇದಾರಲ್ಲ, ಹಾಗಾದ್ರೆ ಇನ್ನ ಎಷ್ಟು ಕಂತಿನ ಹಣ ಬಾಕಿ ಇದೆ ಅಂತ ಕೇಳ್ಬೋದು ನೀವು. 27ನೇ ಕಂತಿನ ಹಣ ಪೆಂಡಿಂಗ್ ಇದೆ. ಮತ್ತೆ ಲಾಸ್ಟ್ ಇಯರ್ ಫೆಬ್ರವರಿ ಮಾರ್ಚ್ ಪೆಂಡಿಂಗ್ ನ ಇಟ್ಕೊಂಡಿದ್ದಾರೆ. ಹಾಗಾದ್ರೆ 26ನೇ ಕಂತಿನ ಹಣ ಏನ್ ಪೆಂಡಿಂಗ್ ಇಲ್ವಾ ಅಂತ ಕೇಳಿದ್ರೆ ಇಲ್ಲ, ಬಿಡುಗಡೆ ಆಗೋದಕ್ಕೆ ಶುರು ಆಗಕ್ಕೆ ರೆಡಿ ಆಗಿ ಕೂತ್ಕೊಂಡಿದೆ. ಈಗ 4ನೇ ಕಂತಿನ ಹಣ ಡಿಸ್ಟ್ರಿಬ್ಯೂಷನ್ ಶುರುವಾಗಿದೆ. ಇದಾಗ್ತಾ ಇದ್ದಿದ್ ಹಾಗೇನೆ ನಿಮಗೆ 26ನೇ ಕಂತಿನ ಹಣ ಕೂಡ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಶುರುವಾಗುತ್ತೆ. ನಾವು ಗೌರ್ಮೆಂಟ್ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು ಅಂತ ಅಂದ್ರೆ, ನಾವು ಇವಾಗ 4,000 ರೂಪಾಯಿ ಒಟ್ಟಿಗೆ ಜಮಾ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು. ಬಟ್ ಒಟ್ಟಿಗೆ ಅಂತೂ ಬರ್ಲಿಲ್ಲ. ಈಗ 5,500 ಕೋಟಿ ಏನಿತ್ತು ಅದನ್ನ ರಿಲೀಸ್ ಮಾಡಿದ್ದಾರೆ. ಬಟ್ ಏನಂದ್ರೆ 4,000 ರೂಪಾಯಿ ಒಟ್ಟಿಗೆ ಬರ್ಲಿಲ್ಲ. ಇದನ್ನ ಡಿವೈಡ್ ಮಾಡ್ಬಿಟ್ಟು 25, 26 ನಮ್ಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋ ಕಾರಣ 26ನೇ ಕಂತಿನ ಹಣ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ಗೆ ರೆಡಿಯಾಗಿ ಕೂತ್ಕೊಂಡಿದೆ. ಶೀಘ್ರದಲ್ಲೇ ನಮ್ಮ ಖಾತೆಗಳಿಗೆ ಬಂದು ಬೀಳುತ್ತೆ. ಹಾಗಾಗಿ ಅಂದ್ರೆ ನೀವು ನೆಕ್ಸ್ಟ್ ವೀಕ್ ಇಂದ ಎಕ್ಸ್ಪೆಕ್ಟ್ ಮಾಡ್ಬೋದು 26ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರೋದು. ನೆಕ್ಸ್ಟ್ ವೀಕ್ ಇಂದ ಬಹುಶೇಕಡ ನಿಮ್ಗೆ ನೆಕ್ಸ್ಟ್ ಮಂತ್ ಒಳಗೆ ಕಂಪ್ಲೀಟ್ ಆಗಿ ಕರ್ನಾಟಕ ಜನತೆಗೆ 26ನೇ ಕಂತಿನ ಹಣದವರೆಗೂ ಕ್ಲಿಯರ್ ಆಗ್ಬಿಡುತ್ತೆ. ಬಿಕಾಸ್ ಇದನ್ನು 4 ಹಂತಗಳಾಗಿ ಮಾಡ್ತಾರಲ್ವಾ, ಸೊ ಅದನ್ನು ಟೈಮ್ ತಗೊಳುತ್ತೆ. ಸೊ ನಾವಿವಾಗ ಫೆಬ್ರವರಿ ಮಾರ್ಚ್ ಮೊದಲನೇ ವಾರದ ಒಳಗೆ ಕಂಪ್ಲೀಟ್ ಆಗಿ ಎಲ್ಲರಿಗೂ ಹಣ ಜಮಾ ಆಗುವಂತ ಚಾನ್ಸಸ್ ಇದೆ. ಓಕೆನಾ? ಆಗುತ್ತೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಈಗ ಆಲ್ರೆಡಿ ನಾವು ಫೆಬ್ರವರಿಯ ಸೆಕೆಂಡ್ ವೀಕ್ ಅಲ್ಲಿ ನಾವ್ ಇರೋದ್ರಿಂದ ಇನ್ನ ಮಾರ್ಚ್ ಫಸ್ಟ್ ಸೆಕೆಂಡ್ ವೀಕ್ ಒಳಗಡೆ ಕಂಪ್ಲೀಟ್ ಆಗಿ ಕ್ಲಿಯರೆನ್ಸ್ ಸಿಗ್ಬಿಡುತ್ತೆ. ಸೊ ಅದಕ್ಕೆ ಹೇಳಿದ್ದು 27ನೇ ಕಂತಿನ ಹಣ ಪೆಂಡಿಂಗ್ ಉಳ್ಕೋತು. ಇದಾದ್ಮೇಲೆ ಫೆಬ್ರವರಿ ಮಾರ್ಚ್ ಪೆಂಡಿಂಗ್ ಉಳ್ಕೋತು. ಟೋಟಲ್ ಆಗಿ ಗೃಹಲಕ್ಷ್ಮಿದು ಈಗ ಕೇವಲ 3 ಕಂತಿನ ಹಣ ಮಾತ್ರ ಪೆಂಡಿಂಗ್ ಇದೆ. ಎಲ್ಲಾನು ಕ್ಲಿಯರೆನ್ಸ್ ಆಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಫೆಬ್ರವರಿ ಮಾರ್ಚ್ ಯಾವಾಗ ಕೊಡ್ತೀರಾ, ವರ್ಷ ಆಗ್ತಾ ಬಂತಲ್ಲ ಅಂತ ಪ್ರಶ್ನೆ ಮಾಡಿದಕ್ಕೆ ನಾವು ಆಲ್ರೆಡಿ ಇದನ್ನ ಮಿನಿಸ್ಟರ್ ಹತ್ರ ಮಾತಾಡಾಗಿದೆ. ಪದೇ ಪದೇ ನನ್ನ ಹತ್ರ ನೀವು ಬಂದ್ ಕೇಳಿದ್ರೆ ನಾನು ನನ್ನ ಪರ್ಸನಲ್ ಜಾಬ್ ಇಂದ ದುಡ್ಡೆತ್ತಿ ಕೊಡೋದಾ ಅಂತ ಉದಾಸೀನವಾಗಿ ಮಾತು ಆಡ್ತಾರೆ. ಈ ಕಡೆ ಮಿನಿಸ್ಟರ್ ಕೇಳಿದ್ರೆ ಹೌದಾ ನನಗ್ ಗೊತ್ತಿಲ್ಲ ಅಂತ ಹೇಳಿ ಇವ್ರ ಮೇಲೆ ಹಾಕ್ತಾರೆ. ಸೊ ಫೆಬ್ರವರಿ ಮಾರ್ಚ್ ಅಂತೂ ಯಾವಾಗ ಕೊಡ್ತಾರೆ ಅಥವಾ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಮಾತ್ರ ಗೊತ್ತಿಲ್ಲ. ಇವ್ರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಇವ್ರು ಹೇಳ್ತಾರೆ ಒಟ್ಟಿನಲ್ಲಿ. ಸೊ ಇವಾಗ ಪೆಂಡಿಂಗ್ ಇರೋದಂತೂ 3. ಓಕೆನಾ? ಸೊ 25ನೇ ಕಂತಿನ ಹಣ ಯಾರಿಗೆಲ್ಲ ಇನ್ನ ಬಂದಿಲ್ಲ ಯೋಚನೆ ಮಾಡ್ಬೇಡಿ, ಈ ವಾರದೊಳಗಡೆ ಕ್ಲಿಯರ್ ಆಗುತ್ತೆ. ಬಿಕಾಸ್ 4ನೇ ಹಂತ ಇವಾಗ ರಿಲೀಸ್ ಆಗಿರೋ ಕಾರಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಓಕೆನಾ? ರಿಲ್ಯಾಕ್ಸ್ ಆಗಿರಿ, ಆರಾಮಾಗಿರಿ, ಬರುತ್ತೆ. ಅಂಡ್ 26 ಇನ್ನ ಜಮಾ ಆಗಿಲ್ಲ, ರೆಡಿ ಆಗಿದೆ, ಜಮಾ ಆಗಿಲ್ಲ. ಜಮಾ ಆದ್ಮೇಲೆ ನಾನು ಹೇಳ್ತೀನಿ ನಿಮ್ಗೆ ಜಮಾ ಆಗಿದೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಅಫ್ಕೋರ್ಸ್ ನೀವೆಲ್ಲರೂ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಹೌದು 26 ಜಮಾ ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗೂ ಒಂದು ಕನ್ಫರ್ಮೇಶನ್ ಸಿಗೋದು. ಕರೆಕ್ಟ್ ಅಲ್ವಾ? ಇದ್ರ ಜೊತೆಗೆ ದಯವಿಟ್ಟು ಡಿಬಿಟಿ ಸ್ಟೇಟಸ್ ಗಳನ್ನ ಹೋಗಿ ಚೆಕ್ ಮಾಡ್ಕೋತಾ ಇರಿ ಅವಾಗ ಯಾಕಂತಿನ ಹಣ ಬರ್ತಾ ಇದೆ ಅಂತ ಹೇಳಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿರುತ್ತೆ. ಅದರಿಂದ ನಿಮ್ಗೂ ಒಂದು ಕ್ಲಾರಿಟಿ ಸಿಗುತ್ತೆ, ಹೌದು ಹಣ ಬಂದಿದೆ ಅಂತ ಒಂದು ಗ್ಯಾರಂಟಿ ಸಿಗುತ್ತೆ. ಅವಾಗ ಹೋಗಿ ಚೆಕ್ ಮಾಡ್ಕೊಳ್ಳೋದನ್ನ ಮರೆಯಕ್ಕೆ ಹೋಗ್ಬೇಡಿ, ಸರಿನಾ? ಸದ್ಯಕ್ಕಂತೂ ಗೃಹಲಕ್ಷ್ಮಿ ಇಷ್ಟೇ ಅಪ್ಡೇಟು. ಅಮೌಂಟ್ ಬರುತ್ತೆ, ಬರ್ತಾ ಇದೆ. 25 ಕ್ಲೋಸ್ ಆಗುತ್ತೆ, 26 ಶುರು ಆಗ್ತಾ ಇದೆ. ಆರಾಮಾಗಿರಿ, ಬರುತ್ತೆ, ಎಲ್ಲೂ ಹೋಗಲ್ಲ, ಸರಿನಾ? ಸೊ ಇದು ಗೃಹಲಕ್ಷ್ಮಿ ಅಪ್ಡೇಟು. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.